ದುಡಿಯೋದಕ್ಕೆ ಮೇವು ಹಾಕ್ತಾರೆ, ಸೋಂಬೇರಿ ಎತ್ಕೆ ಯಾರು ಮೇವು ಹಾಕಲ್ಲ. ಇವು ನೋಡಿಕೊಂಡು ನಾವು ಹಾಸನಕ್ಕೆ ಹೋಗಾಯ್ತದ. ಅಭಿಮಾನ ಒಂದು ಕಡೆ, ಮತದಾನ ಇನ್ನೊಂದು ಕಡೆ. ಕೋಟಿ ಕೋಟಿ ಗಟ್ಟಲೆ ರಿಲೀಸ್ ಆಗೋದಲ್ಲ BBMP-ಲಿ. ಇಂಜಿನಿಯರ್ಗಳು ಏನು ಮಾಡ್ತಾವ್ರೆ ಮನ್ಗವ್ರ ಮನೇಲಿ BBMP ಅವ್ರಿಗೆ ಹಾಕಿ ಉಗಿತಾವ್ರಲ್ಲ ಎಲ್ಲರೂ. ಸರ್, ಈ ಸರಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನ್ ನಿಲ್ತಾರೆ ಅನ್ನೋದೊಂದು ಸುದ್ದಿ ಇದೆ. ಏನ್ ಅನ್ಸುತ್ತೆ, ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಎಲೆಕ್ಷನ್ ಗೆಲ್ತಾರೆ ಅಂತ ಅನ್ಸುತ್ತಾ? ಯಾವುದೇ ಕಾರಣಕ್ಕೆ ಅಸಾಧ್ಯ. ಯಾಕೆ? ಯಾಕೆ ಅಂದರೆ ಅಲ್ಲಿ ಪ್ರಬಲವಾಗಿ ಬೆಳೆದಿರುವಂಥ ಕ್ಯಾಂಡಿಡೇಟು CP ಯೋಗೇಶ್ವರು ಕೆಲಸ ಮಾಡವ್ರೆ. ದುಡಿಯೋದಕ್ಕೆ ಮೇವು ಹಾಕ್ತಾರೆ, ಸೋಂಬೇರಿ ಎತ್ಕೆ ಯಾರು ಮೇವು ಹಾಕಲ್ಲ. ಒಂದು ಫ್ಯಾಮಿಲಿ ರಾಜಕಾರಣ ಅಂದರೆ ಆಗಲ್ಲ. ಅದು ಜನ ಯೋಚನೆ ಮಾಡ್ತಾರೆ, ನಾಳೆ ಬೆಳಗ್ಗೆ ನಮ್ಗೆ ಯಾರಪ್ಪ ಆಯ್ತಾರೆ, ಮನೆ ಹತ್ರ ಹೋದರೆ ಮಾತಾಡ್ಸೋರು ಯಾರಪ್ಪ ಅಂತ. ಇವು ನೋಡಿಕೊಂಡು ನಾವು ಹಾಸನಕ್ಕೆ ಹೋಗಾಯ್ತದ? ಹೋಗೋಕ್ಕಾಗಲ್ಲ. ಅಲ್ಲ, ಇವಾಗ ಬೆಂಗಳೂರಲ್ಲಲ್ವಾ ಇರೋದು ನಿಖಿಲ್ ಕುಮಾರಸ್ವಾಮಿ? ಬೆಂಗಳೂರಲ್ಲಿ ಇದ್ದಾರಲ್ವಾ? ಬೆಂಗಳೂರಲ್ಲಿ ಇರ್ತಾರೆ, ಹಾಸನ ಅವ್ರ ತವ್ರ ಮನೆ ಅಲ್ವಾ, ಅರ್ಧನಳ್ಳಿ. ಅಲ್ಲಿ ಹುಡಿಕೊಂಡು ಹೋದರೆ ನಮ್ಮ ರೈತರು ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ ಅಲ್ವಾ? ಹಾಂ, ಪಕ್ಕದ ಮನೆ ಬಿಟ್ಬಿಟ್ಟು ನಾವು ನೆರೆಮನೆ ಹುಡಿಕೊಂಡು ಹೋಗೋಕ್ಕೆ ಹೆಂಗಾಗುತ್ತೆ ಹೇಳಿ ಅಲ್ವಾ? ಈಗ ಜನದ ಅಭಿಮತ ಏನಂದರೆ, ಮೇನು ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ನಮ್ಮ ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಈ 4 ತಾಲೂಕು ಸೇರಿ ರಾಮನಗರ ಜಿಲ್ಲೆ ಆಗಿರೋದು ಅಲ್ವಾ? ಸೊ ಅಲ್ಲಿ ಲೋಕಲಲ್ಲಿ ಯಾರು ಆಯ್ತಾರೋ ಅವ್ರನ್ನ ಲೈಕ್ ಮಾಡ್ತಾರೆ ಜನ. ದುಡ್ಡು ಕಾಸು ಹಂಚ್ಬಿಟ್ಟು ಕೆಲ್ತೀವಿ ಅನ್ನೋ ಸುಳ್ಳು. ಇವಾಗ ಯಾರು ದುಡ್ಡು ಕಾಸಿಗೆ ಬೆಲೆ ಕೊಡಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರೆ. ಮೇನ್ ದುಡಿಯೋರು ಬೇಕು, ಕಷ್ಟ ಸುಖಕ್ಕೆ ಸ್ಪಂದಿಸುವ ವ್ಯಕ್ತಿ ಬೇಕು, ಅದನ್ನು ಲೈಕ್ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಇಂದ DK ಶಿವಕುಮಾರ್ ಅವ್ರು ನಿಲ್ತಾರೆ ಅಂತ ಅವರೇ ಹೇಳಿದ್ದಾರೆ. ಸೊ ಏನ್ ಅನ್ಸುತ್ತೆ ಇವಾಗ ಅವ್ರು ಏನು ಕಾಂಗ್ರೆಸ್ ಇಂದ DK ಶಿವಕುಮಾರ್ ಅವ್ರು ನಿಂತ್ರೆ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತಾ? ಮೇಡಮರೇ ಒಂದು ಮಾತಾಡಲ್ಲ, B.Pharm ಕೈಗೆ ಸಿಗುವವರೆಗೂ ಯಾರು ಅಭ್ಯರ್ಥಿ ಅಂತ ಹೇಳಕ್ಕೆ ಬರಲ್ಲ ರಾಜಕಾರಣದಲ್ಲಿ. 4 B.Pharm ಬರ್ತವೆ, ಅದರಲ್ಲಿ ಒರಿಜಿನಲ್ ಯಾವುದು ಅಂತ ಹೇಳಕ್ಕೆ ಬರಲ್ಲ. ಈಗ ನಮ್ಮ DK ಶಿವಕುಮಾರ್ ಅವರು ಡೆಪ್ಟಿ CM ಉಪಮುಖ್ಯಮಂತ್ರಿ ಆಗವ್ರೆ, ಅಧಿಕಾರದಲ್ಲಿ ಅವರೇ. ಮತ್ತೆ ಅವ್ರಿಗೆ ಕ್ಯಾಂಡಿಡೇಟ್ ಆಗ್ತೀನಿ ಅಂದರೆ ಆಗಲ್ಲ. ಯಾಕೆಂದರೆ ಅಧಿಕಾರದಲ್ಲೆಲ್ಲ ಅನುಭವಿಸೋರಲ್ಲ, ಸಹಕಾರ ಸಚಿವರಾಗಿದ್ದರು ಅಲ್ವಾ? ಎಲ್ಲ ಅಧಿಕಾರ ಎಲ್ಲ ಆಗಿದೆ, ಡೆಪ್ಟಿ CM ಆಗವ್ರೀಗ. ಇನ್ನೇನಕ್ಕೆ ಅವ್ರು ಹೋಗಿ MLA ಆಗಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋಗ್ಬೇಕು ಅವರು, ವಿಧಾನಸೌಧಕ್ಕೆ ಅಲ್ವಾ? ಇವಾಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲೂ ನಿಂತರು, ಅಲ್ಲೂ ಸೋತರು, ರಾಮನಗರದಲ್ಲಿ ನಿಂತಿದ್ರು, ಅಲ್ಲೂ ಕೂಡ ಸೋತೋದ್ರು. ಇವಾಗ ಏನೋ ಚನ್ನಪಟ್ಟಣ ಅಭ್ಯರ್ಥಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಇಫ್ ಇನ್ ಕೇಸ್ ಆದರೆ ಅಲ್ಲೂ ಸೋಲ್ತಾರೆ ಅಂತ ನೀವು ಹೇಳ್ತಿರೋದು? ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಷ್ಟೇನು ವರ್ಚಸ್ ಬರಲ್ಲ. ಯಾಕೆ ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ಲೋಕಲ್ ಅಭ್ಯರ್ಥಿಗಳನ್ನ ನೋಡ್ತಾರೆ. ಇವಾಗ ಕುಮಾರಣ್ಣು ನೋಡ್ಬೋದು, ಇಲ್ಲ ದೇವೇಗೌಡರು ಮೊಮ್ಮಗ ಅಂತ ನೋಡ್ಬೋದು ಅಲ್ವಾ? ಅಭಿಮಾನ ಒಂದು ಕಡೆ, ಮತದಾನ ಇನ್ನೊಂದು ಕಡೆ ಅಲ್ವಾ? ಸೊ ಅದರಿಂದ ಅಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ ಅಂದ್ರೆ ಅವ್ರು ಅಲ್ಲಿ ಸೇವೆ ಸಲ್ಸ್ಕೊಂಡು ಬಂದಿದ್ದಾರೆ ಸುಮಾರು ವರ್ಷಗಳ ಕಾಲದಿಂದ ಅಂತ ಹೇಳಿ ಯೋಗೇಶ್ವರೇ ಗೆಲ್ತಾರೆ ಅಂತನಾ? ಭಯಂಕರ ಲಿಫ್ಟ್ ಇರಿಗೇಷನ್ ಮಾಡಿದವ್ರೆ ಅವರು, ಏತ ನೀರಾವರಿ. ಫಸ್ಟ್ ನಾನು ಮಾಡಿದೆ ಮಾಗಡಿ ತಾಲೂಕಲ್ಲಿ, ನೆಕ್ಸ್ಟ್ ಅವ್ರು ಮಾಡಿದ್ರು. ನಾನು ಅಲ್ಲಿ ಹೋರಾಟ ಮಾಡಿದೆ ಮಾಗಡಿಯಲ್ಲಿ, ಎತ್ತಿನ ಮನೆ ಗುರ್ಗಂಜಿ ಗುಡ್ಡ ಅಂಥೇಳಿ ಅಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿಸ್ದೆ. ಅದನ್ನು ಇದು ಮಾಡಿ CP ಯೋಗೇಶ್ವರ್ ಅವರೇ ಡೇಟಾಗಿ ಕರೆದು ಮಾತಾಡಿಸಿ, ನಿಂತರೇ ನಾನು ಇಲ್ಲಿ ಮಾಡಿಸ್ಬೇಕು ಅಂದರು. ಅದು ಮಾಡಿಸಿ ನಾನು ಸಾಥ್ ಕೊಡ್ತೀನಿ ಹಿಂದೆ. 3 ಕಿಲೋಮೀಟ್ರ್ ಉತ್ಸವ ಮಾಡಿದ್ದೀನಿ ಲಿಫ್ಟ್ ಇರಿಗೇಷನ್ಗೆ. ನಾನು ಮಾಗಡಿ ರೇಷ್ಮೆ ಇಲಾಖೆಯಿಂದ ಇಟ್ಕೊಂಡು ಬಸ್ ಸ್ಟಾಪ್ವರೆಗೂ 3 ಕಿಲೋಮೀಟ್ರು. ಯಾರಿಗೋಸ್ಕರವಾಗಿ? ನನಗೋಸ್ಕರವಾಗಲ್ಲ, ನನ್ನ ರೈತರಿಗೋಸ್ಕರವಾಗಿ. ಸರ್, ಇವಾಗ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 5 ಯೋಜನೆಗಳನ್ನ ಕೊಟ್ಟಿದ್ರಲ್ಲ, ಅದು ವರ್ಕ್ ಆಯ್ತು. ಸೊ ಇವಾಗ ಎಲೆಕ್ಷನ್ ಅಲ್ಲಿ ಅದೇ ವರ್ಕ್ ಆಗತ್ತಾ ಅಂತ? ಆಗುತ್ತೆ. ಯಾವುದೇ ಕಾರಣಕ್ಕೂ ಏನು ಯೋಜನೆಗಳು ಅನುಷ್ಠಾನ ಮಾಡೋರು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಮಾಡ್ತಾರೆ. ಏನು ಹೇಳ್ತೀರಾ ಚನ್ನಪಟ್ಟಣ ಎಲೆಕ್ಷನ್ ಬಗ್ಗೆ?
ಚನ್ನಪಟ್ಟಣದಲ್ಲಿ ಇನ್ನೇನು ಎಷ್ಟು ಸಲ ಹೇಳ್ತೀನಿ ನಾನು, ಯೋಗೇಶ್ ಗೆಲ್ತಾರೆ. ಅವಾಗ್ಲೇ ಏನೋ ಹೇಳ್ತಾ ಇದ್ರಲ್ಲ, ಏನೋ ಮಳೆ ಬಗ್ಗೆ ಹೇಳ್ತಾ ಇದ್ರಲ್ಲ ಅವಾಗ್ಲೇ. ಮಳೆ ಹನಿ ಅದೇ ಮಳೆ ಮೇಲೆ ಕೋಪ ಬಂದಿರಂಗಿದೆ ನಿಮ್ಗಲ್ವಾ? ಒಂದು ಹೇಳ, ಈಗೆಲ್ಲ ಈಗ ನಾನು ಗ್ರಾಮೀಣ ಬಗ್ಗೆ ಮಾತಾಡ್ಬಿಟ್ಟೆ, ಸಿಟಿ ಬಗ್ಗೆ ಮಾತಾಡ್ತೀನಿ ಕೂಲಾಗಿ. ಏನೀಗ ಎಲ್ಲ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತದೆ. BBMP ಅವ್ರು ಏನು ಮಾಡ್ತಾವ್ರೆ, ಹಳ್ಳ ಕೊಳ್ಳ ನೀರು ತುಂಬ್ತಾವೆ. ಸರ್ಕಾರದಲ್ಲಿ ದುಡ್ಡು ರಿಲೀಸ್ ಆಗಿಲ್ವಾ? ಕೋಟಿ ಗಟ್ಟಲೆ ರಿಲೀಸ್ ಆಗೋದಲ್ಲ BBMPಲಿ. ಕೆಲಸ ಮಾಡೋಕ್ಕೇನು ಅವ್ರಿಗೆ? ಇಂಜಿನಿಯರ್ಗಳು ಏನು ಮಾಡ್ತಾವ್ರೆ ಮನ್ಗವ್ರ ಮನೇಲಿ? ಅದರಿಂದ ದಯಮಾಡಿ ಏನು ನಮ್ಮ ಬೆಂಗಳೂರೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಹಳ್ಳಕೊಳ್ಳ ಏನದೋ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಫಸ್ಟು, ಸಾರ್ವಜನಿಕರು ಹಿತದೃಷ್ಟಿಯಿಂದ. ಅದಾಗಿಲ್ಲ ಅಂದರೆ ನಿಮ್ಮ ಕಾರ್ ಹೋಗಲ್ಲ, ಮುಂದಕ್ಕೆ ತಳ್ಳಬೇಕಾಯ್ತದೆ. ಆಮೇಲೆ ಮಾಗಡೇಣ ಬಾ ಬಾ ಅನ್ಬೇಕಾಯ್ತದೆ, ನನ್ನ ತಳ್ಳುವ ಮಾಗಡೇಣ. ನಿಮ್ಮನ್ನ ಯಾಕೆ ಕರೀತಾರೆ ಅವರು? ನಿಮ್ಮನ್ನೇನೆ ಕರೀತಾರೆ? ನಾವು ಸೋಷಿಯಲ್ ವರ್ಕರು, ಸಮಾಜ ಸೇವಕರು, ನಾವು ರಾಜಕಾರಣಿಗಳಲ್ಲ. ಯಾವಾಗಲೂ ಹೋರಾಟಗಾರರೇ ನಾನು ಮೊದಲಿಂದನೂ. ನನ್ನ 18ನೇ ವಯಸ್ಸಿನಿಂದ ಇಟ್ಕೊಂಡು ಹೋರಾಟ ಮಾಡಿ ಬಂದವನೆ. ನಮ್ಮ ಗುರುಗಳು ಬಂದು ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆಯವರು, GH ಪಾಟೀಲು, SR ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವ್ರ ತಂದೆಯವರು ನಮ್ಮ ಜೊತೆಲಿ ಇದ್ದವರು, ಸಿದ್ದರಾಮಣ್ಣ CM ಅವ್ರು ನಮ್ಮ ಜೊತೆಲಿದ್ದವರು. ಅಂಥ ಘಟಾಂಘಟಿಗಳ ಜೊತೆಲಿ ಬೆಳ್ಕೊಂಡು ಕಾರ್ಯಕರ್ತನಾಗಿ ಬಂದು ಹೋರಾಟ ಮಾಡಿ ಬಂದೋ ನಾನು. ಅದರಿಂದ ನೀವು ಫಸ್ಟ್ ಆಫಲ್ಲಿ ಏನು ತೊಗೋಬೇಕು ಅಂದರೆ, ಸಿಸ್ಟಮು ಅಂದರೆ BBMP ಅವ್ರಿಗೆ ಆಕ್ಷನ್ ತೊಗೊಳ್ಳಿ. ಇದನ್ನ BBMP ಅವ್ರಿಗೆ ಹಾಕಿ ಉಗಿತವ್ರಲ್ಲ ಎಲ್ಲರೂ. ಶೇಷರಿಪುರಂನಲ್ಲಿ ನೋಡಿದ್ರ ಎಷ್ಟು ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗಿತ್ತು, ಹಳ್ಳ ಎಲ್ಲ ಆಗಿ. ಯಾಕೆ ದುಡ್ಡು ರಿಲೀಸ್ ಆಗಿರಲಿಲ್ವಾ? 5-10 ವರ್ಷದಿಂದ ಏನು ಮಾಡ್ತಾಯಿದ್ರಿ ಇವರು ಅಲ್ವಾ? ಈಗ ಒಂದು ಮಗು ಕಾಣ್ತ ಒಬ್ಬ ಬೆಳಿಗ್ಗೆ ಟಿ ವಿಲಿ ನೋಡಿದೆ ನಾನು, ಹಿಂಗೆ ಬಂದವ್ರೆ ಓಲು ನೀರು ತುಂಬಿಬಿಟ್ಟೈತೆ ದಡಾನು. ಹಂಗೆ ಸಾರ್ವಜನಿಕರು ಅವ್ರನ್ನ ಬಚಾವ್ ಮಾಡವ್ರೆ. ಹಂಗಾದಾಗ ಹೆಂಗೆ ಇವೆಲ್ಲ ಆದರೆ, ಅವ್ಯವಸ್ಥೆಗಳಾದರೆ ಹೆಂಗೆ ಅಲ್ವಾ? ನೀವು ಇದನ್ನ ಆಕ್ಷನ್ ತೊಗೊಳ್ಳಿ. Beat Plus Karnataka.